ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ನಾನು ಪ್ರಸ್ತುತ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ಗಣಿತ ನಗರ ಕುಕ್ಕುಂದೂರು ಇಲ್ಲಿ ನನ್ನ ಪ್ರಥಮ PUCಯ ವಿದ್ಯಾಭ್ಯಾಸ ನಡೆಸ್ತಾ ಇದ್ದೇನೆ. ನಾನು ನನ್ನ ಪುಸ್ತಕದ ಪರಿಚಯ ಮಾಡುವುದಕ್ಕಿಂತ ಮೊದಲು ಒಂದು ಸಣ್ಣ ಪೀಠಿಕೆ ಸಣ್ಣದಾಗಿ ಒಂದು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಂದು ಮನುಷ್ಯ ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತನೆನಿಸಿಕೊಂಡವನು. ಅವನಿಗೆ ಈ ಪ್ರಪಂಚ ಒಂದು ಪ್ರಯೋಗಶಾಲೆ ಇದ್ದಂತೆ. ಲೋಕ ಬೆರಗುಗೊಳ್ಳುವಂತೆ ಹೊಸ ಹೊಸ ಆವಿಷ್ಕಾರಗಳನ್ನು ತನ್ನ ಬುದ್ಧಿ ಚಮತ್ಕಾರಗಳಿಂದ ಮಾಡುತ್ತಾನೆ ಬಂದಿದ್ದಾನೆ. ಆದರೆ ಈ ನಡುವೆ ಆತನಿಗೆ ತನ್ನನ್ನು ತಾನು ಹುಡುಕಿಕೊಳ್ಳುವಂಥ ಅವಕಾಶವೇ ಸಿಗ್ತಿಲ್ಲ. ಕವಿ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ನಿನ್ನೊಳಗೆ ನೀ ಹೊಕ್ಕು ನಿನ್ನನ್ನೇ ನೀ ಕಂಡು ನೀನೇ ನೀನಾಗು ಗೆಳೆಯ ಎಂದು. ಅಂದರೆ ನಾವು ಹೊರ ಜಗತ್ತಿನ ಬಗ್ಗೆ, ಬಾಹ್ಯಾಕಾಶದ ಬಗ್ಗೆ ಸಾಕಷ್ಟು ಅನ್ವೇಷಣೆ ನಡೆಸ್ತಾ ಇದ್ದೇವೆ. ಆದರೆ ನಮ್ಮೊಳಗೆ ಏನಿದೆ, ನಾವು ಯಾರು, ನಾವು ಈ ಜಗತ್ತಿನಲ್ಲಿ ಏಕೆ ಇದ್ದೇವೆ ಎಂಬುದರ ಕುರಿತಂತೆ ನಾವು ಚಿಂತಿಸ್ತಾ ಇಲ್ಲ. ಇನ್ನೊಂದು ಪ್ರಕೃತಿಯ ಕಾಳಜಿ. ಇಂದು ಪರಿಸರದ ಬಗ್ಗೆ ನಮಗೆ ಕಾಳಜಿಯೇ ಇಲ್ಲದಂತಾಗಿದೆ. ಅದರಲ್ಲೂ ಈ ಮೊಬೈಲ್ ಜಂಗಮವಾಣಿಯ ಜೋಳಿಗೆಯೊಳಗೆ ಬಿದ್ದು ನಾವಿಂದು ನರಳಾಡ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಮಗೆ ಗಮನ ಹರಿಸಲಿಕ್ಕೆ ಆಗ್ತಿಲ್ಲ, ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ನಾನಿಂದು ಪರಿಚಯ ಮಾಡಲಿಕ್ಕೆ ಹೋಗ್ತಿರುವಂಥ ಪುಸ್ತಕ ಪ್ರಕೃತಿಯ ಬಗ್ಗೆ, ಅದು ಕೂಡ ಗ್ರಾಮೀಣ ಭಾಗದ ಬಗ್ಗೆ, ಅದರ ಒಂದು ಸೊಬಗನ್ನು ಎತ್ತಿ ಹಿಡಿಯುವಂತಹ ಒಂದು ಪುಸ್ತಕ. ರಾಷ್ಟ್ರಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕರ್ವಾಲೋ ಎಂಬ ಪುಸ್ತಕ. ಇದು ಒಬ್ಬ ವಿಜ್ಞಾನಿ, ಕರ್ವಾಲೋ ಎಂಬ ವಿಜ್ಞಾನಿ ಹಾರುವ ಓತಿ ಅಥವಾ ಹಲ್ಲಿಯನ್ನು ಹುಡುಕಿಕೊಂಡು ಹೋಗುವಂಥ ಕತೆ. ಇದೊಂದು ಕಾದಂಬರಿ. ಇದರಲ್ಲಿ ನಾವು ಮಲೆನಾಡಿನ ಸೊಬಗನ್ನು ಕಾಣಬಹುದು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ KP ಪೂರ್ಣಚಂದ್ರ ತೇಜಸ್ವಿ ಅವರು ವಿಜ್ಞಾನ ಹಾಗೂ ಸಾಹಿತ್ಯವನ್ನು ಮಿಶ್ರಗೊಳಿಸಿ ಬರೆಯುವಂಥ ಪ್ರತಿಯೊಂದು ಕಾದಂಬರಿಗಳು ಕೂಡ ಆಗಿರ್ಬೋದು ಅಥವಾ ಪುಸ್ತಕ ಆಗಿರ್ಬೋದು, ಅದು ನನಗೆ ತುಂಬ ಖುಷಿ ಆಗ್ತದೆ. ಏಕೆಂದರೆ ಅದು ಓದಲಿಕ್ಕೆ ಕೂಡ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿಜ್ಞಾನದ ಬಗ್ಗೆ ತಿಳಿಯುವಂಥ ಆಸಕ್ತಿ ಖಂಡಿತವಾಗಿಯೂ ಇದ್ದೇ ಇರ್ತದೆ. ಅದರಲ್ಲಿ ಒಂದು ಪುಸ್ತಕ ಈ ಕರ್ವಾಲೋ. ಪ್ರಕಾಶಕರ ಮಾತು ಕೇಳಿ, ಕರ್ವಾಲೋ ಕತೆ ಕಗ್ಗಾಡಿನ ಹಳ್ಳಿ ಕೊಂಪೆಯೊಂದರಲ್ಲಿ ನಡೆಯುವ ಘಟನೆ. ಹಳ್ಳಿಯ ಮಂದನ್ನ, ಪ್ರಭಾಕರ, ಎಂಟ, ಕರಿಯಪ್ಪ ಮುಂತಾದವರೊಡನೆ ಬೆರೆತು ವಿಜ್ಞಾನಿ ಕರ್ವಾಲೋ ಕಾಲಜ್ಞಾನಿಯಾಗಿ ರೂಪುಗೊಳ್ಳುವ ಅಚ್ಚರಿಯ ಕತೆ. ಧರ್ಮ, ಧ್ಯಾನ, ತಪಸ್ಸಿಗಳಂತೆ ವಿಜ್ಞಾನವು ಸಾಕ್ಷಾತ್ಕಾರದ ದಾರಿ ಎಂದು ಪ್ರತಿಪಾದಿಸುವ ಈ ಕೃತಿ ಕನ್ನಡದ ಎಲ್ಲ ಕಾದಂಬರಿಗಳಿಗಿಂತಲೂ ಸಂಪೂರ್ಣವಾಗಿ ಭಿನ್ನವಾದ ಕೃತಿ. ಇನ್ನು ಇದರಿಂದ ನಾನು ಏನು ಕಲಿತೆ ಹೇಳುವುದಾದರೆ, ಕುತೂಹಲವೇ ಜ್ಞಾನದ ಮೂಲ. ಕುತೂಹಲ ಇಲ್ಲದ ಹೊರತು ಸಾಧನೆ ಅಸಾಧ್ಯ ಎಂದು ಬಲ್ಲವರು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ತಿಳಿಯುವಂತಹ, ಹೊಸದನ್ನು ಪಡೆದುಕೊಳ್ಳುವಂತಹ ಕುತೂಹಲ ಖಂಡಿತವಾಗಿಯೂ ಬೇಕು. ಜೊತೆಗೆ ಈ ಹೊಸ ಜೀವ ಪ್ರಭೇದಗಳ ಪ್ರಪಂಚವನ್ನು ಅನ್ವೇಷಿಸುವಂತಹ ಒಂದು ಹುಚ್ಚು, ಅದು ಹುಚ್ಚಾಗಿ ಕಾಣಿದ್ರೂ ಕೂಡ ಅದು ಆ ಹುಚ್ಚೇ ಮುಂದೊಂದು ದಿನ ನಮ್ಮನ್ನು ಗುರಿಯತ್ತ ತಲುಪಿಸ್ತದೆ ಎಂಬುದನ್ನು ಕೂಡ ನಾನು ಈ ಕಾದಂಬರಿಯಲ್ಲಿ ಕಲಿತೆ. ಆದರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ, ನಾನು ಇದರ ಸಂಪೂರ್ಣ ಪರಿಚಯ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸುವುದಿಲ್ಲ. ಏಕೆಂದರೆ ಸಂಪೂರ್ಣವಾಗಿ ಪರಿಚಯ ಮಾಡಿದರೆ ಮುಂದೆ ನೀವು ಓದಿದವರು ಓದಿರಬಹುದು, ಆದರೆ ಓದಿದವರು ಇದನ್ನು ಓದಲಿಕ್ಕೆ ಇಲ್ಲ. ಹಾಗಾಗಿ ಒಂದು ಸಿನಿಮಾದ ಬಿಡುಗಡೆ ಆಗುವ ಮೊದಲು ಹೇಗೆ ಒಂದು ಟ್ರೇಲರ್ ಅಂತ ಬಿಡುಗಡೆ ಮಾಡ್ತಾರೆ, ಅದೇ ರೀತಿ ನಾನು ಇದರ ಪರಿಚಯವನ್ನು ಚಿಕ್ಕದಾಗಿ ಮಾಡಿ ಮುಗಿಸ್ಲಿಕ್ಕೆ ಇಚ್ಛಿಸ್ತೇನೆ. ಖಂಡಿತವಾಗಿಯೂ ತಾವು ಕೂಡ ಇದನ್ನು ಓದಿ ಮತ್ತು ಇದರಿಂದ ಸಾಕಷ್ಟು ಅನುಭವಗಳು ತಮಗೆ ಸಿಗ್ತದೆ. ಇನ್ನು ಕೊನೆಯಲ್ಲಿ ಒಂದು ಮಾತು, ನನಗಿಂದು ಇಲ್ಲಿ ಮಾತನಾಡಲು ಅವಕಾಶ ನೀಡಿದ ನನ್ನ ಜ್ಞಾನಸುಧ ಪರಿವಾರಕ್ಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೇನೆ. ಏಕೆಂದರೆ ಪ್ರತಿಯೊಂದು ಕ್ಷೇತ್ರ, ಅದು ಯಾವುದೇ ಆಗಿರಲಿ, ನೃತ್ಯ, ಹಾಡು, ಹೀಗೆ ನೀವು ಈ ರೀತಿ ನೀಡುವಂಥ ಅವಕಾಶಗಳು ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ. ಹಾಗಾಗಿ ಅದಕ್ಕೆ ತುಂಬ ಧನ್ಯವಾದವನ್ನು ತಿಳಿಸ್ತಾ, ಜೊತೆಗೆ ಕನ್ನಡ ಭಾಷೆ ಮತ್ತು ನಮ್ಮ ನಾಡು, ನಾವು ಅದನ್ನು ನಮ್ಮ ತಾಯಿಯಂತೆ ನೋಡ್ತೇವೆ. ಅದಕ್ಕೆ ಎಂದೂ ಗೌರವಿಸೋಣ, ಅದನ್ನು ಎಂದಿಗೂ ಪ್ರೀತಿಸೋಣ ಮತ್ತು ಬೆಳೆಸೋಣ, ಹಾಗೂ ಇತರ ಸಂಸ್ಕೃತಿಯನ್ನು ಬೆಳೆಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ.